ಓಂ ಶ್ರೀ ಸಕರ್ಮಿ ಇಂದಿನ ಡೇಟು 31/5/22। मीठे बच्चे, बाप आए हैं कांटों को फूल बना। ತಂದೆ ಬಂದಿದ್ದಾರೆ ಮುಳ್ಳುಗಳನ್ನು ಹೂವಾಗಿ ಮಾಡಕ್ಕೋಸ್ಕರ। ಸಬ್ಸೆ ಬಡ ಕಾಂಟ ಹೈ ದೇಹಾಭಿಮಾನ, ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ ದೇಹಾಭಿಮಾನ। इससे ही सब विकार आते इसलिए देही अभिमानी हो, ಇದರಿಂದಲೇ ಎಲ್ಲ ವಿಕಾರ ಬರುತ್ತೆ, ಅದಕ್ಕೆ ದೇಹಿ ಅಭಿಮಾನಿ ಆಗಿ। प्रश्न है, भक्तों ने बाबा के किस कर्तव्य को ना समझने के कारण सर्वव्यापी कह दी। ಭಕ್ತರು ತಂದೆಯ ಯಾವ ಕರ್ತವ್ಯವನ್ನ ತಿಳಿಯದ ಕಾರಣ ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟಿದ್ದಾರೆ। ಉತ್ತರ ಇದೆ, बाप बहुरूपी है, जहाँ आवश्यकता होती सेकंड में किसी भी बच्चे में प्रवेश कर सामने वाली आत्मा का कल्याण कर दे। ತಂದೆ ಬಹುರೂಪಿ ಆಗಿದ್ದಾರೆ, ಎಲ್ಲಿ ಅವಶ್ಯಕತೆ ಇರುತ್ತೆ ಸೆಕೆಂಡಲ್ಲಿ ಯಾವ ಮಗುವಿನಲ್ಲಿ ಬೇಕಾದರೂ ಪ್ರವೇಶ ಮಾಡಿ ಮುಂದೆ ಇರುವಂತ ಆತ್ಮದ ಕಲ್ಯಾಣವನ್ನ ಮಾಡಿಬಿಡ್ತಾರೆ। भक्तों को साक्षात्कार करा देते वो सर्वव्यापी नहीं लेकिन बहुत तीखा रॉकेट। ಭಕ್ತರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸ್ಬಿಡ್ತಾರೆ, ಅವರು ಸರ್ವವ್ಯಾಪಿ ಅಲ್ಲ, ಆದರೆ ಬಹಳ ತೀಕ್ಷ್ಣವಾದ ರಾಕೆಟ್ ಆಗಿದ್ದಾರೆ। बाप को आने जाने में देरी नहीं लगती, इस बात को ना समझने कारण भक्त लोग सर्वव्यापी कह देते। ಬಾಬುವ್ರಿಗೆ ಬರೋದಕ್ಕೆ ಹೋಗೋದಕ್ಕೆ ಸಮಯ ಇಡಿಸೋದಿಲ್ಲ, ಈ ಮಾತನ್ನ ತಿಳಿಯದ ಕಾರಣ ಭಕ್ತರು ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟಿದ್ದಾರೆ। ಓಂ ಶಾಂತಿ। ये है छोटा सा गुलशन, ह्यूमन गुलशन। बगीचे में तुम जाओ तो उसमें पुराने झाड़ भी होते हैं किस्म किस्म के। ಇದು ಹೂವಿನ ತೋಟ ಆಗಿದೆ, ಮನುಷ್ಯನ ಹೂವಿನ ತೋಟ। ತೋಟದಲ್ಲಿ ನೀವು ಹೋದಾಗ ಹಳೆಯ ವೃಕ್ಷಗಳು ಇರುತ್ತೆ, ವೆರೈಟಿ ಇರುತ್ತಲ್ಲ। ಕಹಾ ಮುಕಡಿಯಾ भी होती, कहा आधी खिली हुई मुकड़िया भी होती, ये भी बगीचा। ಕೆಲವೊಂದು ಕಡೆ ಮೊಗ್ಗುಗಳಿರುತ್ತೆ, ಕೆಲವೊಂದು ಕಡೆ ಅರ್ಧ ಅರಳಿರುವಂತ ಮೊಗ್ಗುಗಳಿರುತ್ತೆ, ಇದು ಸಹ ತೋಟ ಆಗಿದೆ। अब ये तो बच्चे जानते यहाँ आते कांटों से फूल बनने, श्रीमत से हम कांटे से फूल बन। ಇದಂತೂ ಮಕ್ಕಳ ಗೊತ್ತಾಗಿದೆ, ಇಲ್ಲಿ ನಾವು ಬಂದಿದ್ದೀವಿ ಮುಳ್ಳುಗಳಿಂದ ಹೂವಾಗೋದು, ಶ್ರೀಮತದಿಂದ ನಾವು ಮುಳ್ಳಿನಿಂದ ಹೂವಾಗ್ತೀವಿ। कांटे जंगल के है फूल बगीचे के होते, बगीचा है स्वर्ग जंगल है नरक। ಮುಳ್ಳು ಕಾಡಲ್ಲಿ ಇರುತ್ತೆ, ಹೂಗಳು ತೋಟದಲ್ಲಿ ಇರುತ್ತೆ, ತೋಟ ಆಗಿದೆ ಸ್ವರ್ಗ, ಕಾಡಾಗಿದೆ ನರಕ। बाप भी समझाते ये है पतित कांटों का जंगल, वो है फूलों का बगीचा। ಬಾಬಾ ತಿಳಿಸ್ತಾರೆ, ಇದಾಗಿದೆ ಪತಿತ ಮುಳ್ಳಿನ ಕಾಡು, ಅದಾಗಿದೆ ಹೂಗಳ ತೋಟ। फूलों का बगीचा था वो अभी फिर कांटों का जंगल बना है। ಹೂಗಳ ತೋಟ ಇತ್ತು, ಈಗ ಮುಳ್ಳಿನ ಕಾಡಾಗಿದೆ। देह अभिमान है सबसे बड़ा कांटा, उसके बाद फिर सब विकार आते। ದೇಹ ಅಭಿಮಾನ ಆಗಿದೆ ಎಲ್ಲದಕ್ಕಿಂತ ದೊಡ್ಡ ಮುಳ್ಳು, ಅದರ ನಂತರ ಎಲ್ಲ ವಿಕಾರಗಳು ಬರುತ್ತೆ। वहां तो तुम देही अभिमानी रहते, आत्मा में ज्ञान रहता, अभी हमारी आयु पूरी होती। ಅಲ್ಲಂತೂ ತಾವು ದೇಹಿ ಅಭಿಮಾನಿಯಾಗಿ ಇರ್ತೀರಿ, ಆತ್ಮದ ಜ್ಞಾನ ಇರುತ್ತೆ, ಈಗ ನಮ್ಮ ಆಯುಷು ಪೂರ್ತಿ ಆಗ್ತಾ ಇದೆ। अब हम वो पुराना शरीर छोड़ दूसरा जाकर लेंगे, साक्षात्कार होता है हम गर्भ महल में जाकर विराजमान हो। ಈಗ ನಾವು ಈ ಹಳೆಯ ದೇಹವನ್ನು ಬಿಟ್ಟು ಬೇರೆದನ್ನ ಪಡೆದು ಸಾಕ್ಷಾತ್ಕಾರ ಆಗತ್ತೆ, ಗರ್ಭ ಮಹಲ್ನಲ್ಲಿ ಹೋಗಿ ಉಪಸ್ಥಿತರಾಗ್ತೀವಿ। फिर मुकड़ी बनकर मुकड़ी से फूल बनेंगे, ये आत्मा को ज्ञान है ना। सृष्टि चक्र कैसे फिरता ये ज्ञान नहीं है।
ಮಗ್ಗಾಗ್ತೀವಿ, ಮಗ್ಗಿಂದ ಹೂ ಆಗ್ತೀವಿ. ಆತ್ಮಕ್ಕೆ ಈ ಜ್ಞಾನ ಇದೆ ಅಲ್ಲ, ಸೃಷ್ಟಿ ಚಕ್ರ ಯಾವ ರೀತಿ ತಿರುಗತ್ತೆ, ಈ ಜ್ಞಾನ ಅಂತೂ ಇಲ್ಲ. सिर्फ ये ज्ञान रहता है कि ये शरीर पुराना है, इसको अब बदलना है, अंदर में ಖುಷಿ ಇರುತ್ತೆ. ಇಷ್ಟು ಮಾತ್ರ ಜ್ಞಾನ ಇರುತ್ತೆ. ಈ ಶರೀರ ಹಳೆಯದಾಗಿದೆ, ಇದನ್ನು ನಾನು ಪರಿವರ್ತನೆ ಮಾಡ್ತಿದ್ದೀನಿ, ಆಂತರ್ಯದಲ್ಲಿ ಖುಷಿ ಇರುತ್ತೆ. ಕಲಿಯುಗಿ दुनिया की कोई भी रस्म आदि वहाँ नहीं होती, यहाँ होती है लोक लाज कुल की मर्याದೆ. फर्क है. ಕಲಿಯುಗಿ ಪ್ರಪಂಚದ ಸಂಪ್ರದಾಯಗಳು ಅಲ್ಲಿ ಏನೂ ಇರೋದಿಲ್ಲ. ಇಲ್ಲಂತೂ ಪ್ರಪಂಚದ ಬಗ್ಗೆ, ಮರ್ಯಾದೆಯ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಇಲ್ಲಿ ಅಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ. वहाँ की मर्यादा को सत्य मर्यादा कहा जाता, यह तो है असत्य मर्यादा. सृष्टि तो है. ಅಲ್ಲಿನ ಮರ್ಯಾದೆ ಸತ್ಯವಾದ ಮರ್ಯಾದೆ ಅಂತ ಹೇಳುವುದು. ಇಲ್ಲಂತೂ ಅಸತ್ಯ ಮರ್ಯಾದೆಯಾಗಿದೆ. ಸೃಷ್ಟಿಯಂತೂ ಇದೆಯಲ್ಲ. बाप आते हैं जबकि असुरी संप्रदाय है, उसमें ही दैवी संप्रदाय की जब स्थापना हो जाती तब विनाश आता. ಬಾಬಾ ಬರ್ತಾರೆ ಅಸುರಿ ಸಂಪ್ರದಾಯದ, ಅದನ್ನೇ ದೈವಿ ಸಂಪ್ರದಾಯವಾಗಿ ಮಾಡ್ತಾರೆ. ಅಂದರೆ ಸ್ಥಾಪನೆ ಮಾಡಿದಾಗ ವಿನಾಶ ಆಗಿರುತ್ತೆ. तो जरूर असुरी संप्रदाय है, उसमें ही दैवी गुण वाली संप्रदाय स्थापन हो रही है. ಖಂಡಿತವಾಗಿ ಅಸುರಿ ಸಂಪ್ರದಾಯ ಆಗಿದೆ, ಅದರಲ್ಲಿ ದೈವಿ ಗುಣಧಾರಿ ಸಂಪ್ರದಾಯ ಸ್ಥಾಪನೆ ಆಗ್ತಾ ಇದೆ. ये भी समझाया है योग बल से तुम्हारे जन्म जन्मांतर के पाप नष्ट होते हैं. ಇದನ್ನೂ ಸಹ ತಿಳಿಸಲಾಗಿದೆ. ಯೋಗ ಬಲದಿಂದ ತಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಷ್ಟ ಆಗಿದೆ. इस जन्म में भी जो पाप किए वो भी बताना पड़े. ಈ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀವಿ ಅದನ್ನೂ ಸಹ ತಿಳಿಸ್ಬೇಕಾಗತ್ತೆ. उसमें भी ಕಾಸೆ ವಿಕಾರ ಕಿ ಬಾತ್ ಯಾದ ಹೇ ಬಲ್. ಅದರಲ್ಲೂ ವಿಶೇಷವಾಗಿ ವಿಕಾರದ ಮಾತು ನೆನಪಿನ ಬಲ ಆಗಿದೆ. बाप है सर्वशक्तिवान, तुम जानते हो जो सर्व का बाप है उसके साथ योग लगाने से पाप भस्म होते. ತಂದೆಯಾಗಿದ್ದರೆ ಸರ್ವಶಕ್ತಿವಂತ. ತಮಗಂತೂ ಅರಿವಾಗಿದೆ ಸರ್ವರ ತಂದೆ ಅವರೇ. ಸರ್ವರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಯೋಗದಿಂದಲೇ ನಮ್ಮ ಪಾಪಗಳು ಭಸ್ಮ ಆಗುತ್ತೆ. ये लक्ष्मी नारायण सर्वशक्तिवान है, सारी सृष्टि पर इनका राज्य. ಲಕ್ಷ್ಮೀ ನಾರಾಯಣರು ಸರ್ವಶಕ್ತಿವಂತರಾಗಿದ್ದಾರೆ, ಇಡೀ ಸೃಷ್ಟಿಯ ಮೇಲೆ ಇವರ ರಾಜ್ಯ ಇತ್ತು. वह है ही नई दुनिया, हर चीज नया है, अब तो जमीन ही कलहटी हो गई. ಇದಾಗಿದೆ ಹೊಸ ಪ್ರಪಂಚ, ಪ್ರತಿ ವಸ್ತು ಹೊಸದಾಗಿದೆ. ಈಗಂತೂ ಭೂಮಿನೂ ಸಹ ಫಲವತ್ ಇಲ್ಲದೆ ಆಗ್ಬಿಟ್ಟಿದೆ ಅಲ್ಲ. अभी तुम बच्चे नई दुनिया के मालिक बनते हो तो इतनी खुशी रहनी चाहिए. ಈಗ ತಾವು ಮಕ್ಕಳು ಹೊಸ ಪ್ರಪಂಚದ ಮಾಲೀಕರಾಗ್ತೀರಾ ಅಂದ ಮೇಲೆ ಅಷ್ಟೊಂದು ಖುಷಿ ಇರಬೇಕಲ್ಲ. जैसे स्टूडेंट वैसे खुशी भी जास्ती होंगी तुम्हारी है. ऊंचते ऊंच यूनिवर्सिटी ऊंचते ऊंच पढ़ाने वाला है. ಯಾವ ರೀತಿ ಸ್ಟೂಡೆಂಟ್ ಇರ್ತಾರೋ ಅದೇ ರೀತಿ ಖುಷಿನೂ ಜಾಸ್ತಿ ಇರುತ್ತೆ. ತಾವಂತೂ ಉನ್ನತಕ್ಕಿಂತ ಉನ್ನತವಾದ ವಿಶ್ವವಿದ್ಯಾಲಯದಲ್ಲಿ ಇದ್ದೀರಾ. ನಿಮಗೆ ಓದಿಸುವಂಥವರು ಅತಿ ಉನ್ನತವಾಗಿದ್ದಾರೆ. बच्चे पढ़ते भी हैं, ऊंचते ऊंच बनने के लिए तुम कितना नीच थे. ಮಕ್ಕಳು ಓದ್ತಿದ್ದಾರೆ ಉನ್ನತಕ್ಕಿಂತ ಉನ್ನತ ಆಗಕ್ಕೋಸ್ಕರ ನೀವೆಷ್ಟು ನೀಚರಾಗಿದ್ರಿ. एकदम नीच से फिर ऊंच बनाते हैं. बाप खुद ही कहते तुम स्वर्ग के लायक थोड़ेगी. ಎಷ್ಟು ನಾವು ಕೆಳಗಡೆ ನೀಚರಾಗ್ಬಿಟ್ಟಿದ್ವಿ, ಅದನ್ನ ಮತ್ತೆ ಬಾಬಾ ಮೇಲೆ ಎತ್ತಿಸಿದ್ದಾರೆ. ಬಾಬಾ ಸ್ವಯಂ ಅಂತಾರೆ ನೀವೇ ಸ್ವರ್ಗದ ಮಾಲೀಕರಾಗಿದ್ರಲ್ಲ, ಈಗಂತೂ ಇಲ್ವಲ್ಲ. अपवित्र वहाँ जाना सके नीचे है,
तब तो ऊंच देवताओं के आगे उनकी महिमा ಗಾಢ. ಅಪವಿತ್ರವಾದವರು ಅಲ್ಲಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ನೀಚರಾಗಿದ್ದರೆ ಅದಕ್ಕೆ ಉನ್ನತವಾದ ದೇವತೆಗಳ ಮುಂದೆ ಹೋಗಿ ಮಹಿಮೆಯನ್ನ ಮಾಡ್ತಾರೆ. मंदिरों में जाकर उनकी ऊंचाई और अपनी नीचाई का वर्णन करते, फिर कहते हैं रहम करो तो हम भी ऐसे ऊंच मन. ಮಂದಿರಕ್ಕೆ ಹೋಗಿ ತಮ್ಮನ್ನ ತಾವು ಉತ್ತಮ ಅಲ್ಲ, ಮುಂದೆ ಇರೋರು ಉತ್ತಮ, ತಮ್ಮನ್ನ ತಾವು ನೀಚರು ಅಂತ ವರ್ಣನೆ ಮಾಡ್ತಾರೆ. ಬಾಬಾ ಅಂತಾರೆ ಕರುಣೆಯನ್ನ ತೋರಿಸಿ ನಿಮ್ಮನ್ನ ನೀವು ಉತ್ತಮವಾಗಿ ಮಾಡಿಕೊಳ್ಳಿ. उनके आगे माथा टेकते हैं ऐ तो वो भी मनुष्य परंतु उनमें दैवी गुण है. मंदिर में जाते उनकी पूजा करते कि हम भी उनो जैसे बन. ಅವರ ಮುಂದೆ ಹೋಗಿ ತಲೆಯನ್ನು ತಗ್ಗಿಸ್ತಾರೆ. ಅವರು ಮನುಷ್ಯರೇ ಅಲ್ಲ, ಆದರೆ ದೈವಿ ಗುಣಧಾರಿಯಾಗಿದ್ದಾರೆ. ಮಂದಿರಕ್ಕೆ ಹೋಗ್ತಾರೆ, ಅವರ ಪೂಜೆಯನ್ನ ಮಾಡ್ತಾರೆ, ತಾವು ಆ ರೀತಿ ಆಗಬೇಕು ಅಂತ ಬಯಸ್ತಾರೆ. ये कोई को पता नहीं कि उनको ऐसा किसने बनाया. ಇದು ಯಾರಿಗೂ ಗೊತ್ತಿಲ್ಲ, ಅವರನ್ನ ಈ ರೀತಿ ಯಾರು ಮಾಡಿದ್ರು. तुम बच्चों की बुद्धि में सारा ड्रामा बैठा हुआ है, कैसे इस दैवी झाड़ की सैंपलिंग लगता. ತಮ್ಮ ಮಕ್ಕಳ ಬುದ್ಧಿಯಲ್ಲಿ ಇಡೀ ವೃಕ್ಷ ಕೂತಿದೆ, ಯಾವ ರೀತಿ ದೈವಿ ವೃಕ್ಷದ ಅಂಟು ಕಟ್ತಾ ಇದೆ. बाबा आते भी संगम पर है, ये पति दुनिया है, इसलिए बाबा को बुलाते हमको आकर पति से पावन बना. ಬಾಬಾ ಬರೋದೇ ಸಂಗಮದಲ್ಲಿ, ಇದು ಪತಿತ ಪ್ರಪಂಚ, ಅದಕ್ಕೆ ತಂದೆಯನ್ನ ಕರೆಯಲಾಗತ್ತೆ, ಬಂದು ಪತಿತರನ್ನ ಪಾವನ ಮಾಡಿ. अभी तो पावन होने के लिए पुरुषार्थ करते हो, बाकी सब ईसा किताब चुप्त कर चले जाएंगे शांतिदा. ತಾವು ಪಾವನ ಆಗಕ್ಕೋಸ್ಕರ ಪುರುಷಾರ್ಥವನ್ನ ಮಾಡ್ತಿದೆ, ಬಾಕಿ ಎಲ್ಲರೂ ಲೆಕ್ಕಾಚಾರವನ್ನ ಮುಗಿಸಿ ಶಾಂತಿಧಾಮದ ಕಡೆಗೆ ಹೋಗ್ತಾರೆ. मनमनाभों का मंत्र है मुख्य जो तुमको बाबा देते, गुरु लोग तो ढेर के ढेर है कितने मंत्र दे. ಮನ್ಮನಾಭವ ಅನ್ನುವ ಮಂತ್ರ ಮುಖ್ಯ ಆಗಿದೆ, ಅದನ್ನ ಬಾಬಾ ತಮಗೆ ಕೊಡ್ತಿದ್ದಾರೆ. ಗುರುಗಳಂತೂ ಅನೇಕ ಮಂತ್ರಗಳನ್ನ ಕೊಡ್ತಿರ್ತಾರಲ್ಲ. बाबा का है एक मंत्र, बाबा ने भारत में आकर मंत्र दे दिया था जिससे तुम देवी देवता बने थे. ಬಾಬಂದು ಒಂದೇ ಮಂತ್ರ ಆಗಿದೆ, ಬಾಬೂರು ಭಾರತದಲ್ಲಿ ಬಂದು ಮಂತ್ರವನ್ನ ಕೊಟ್ಟಿದ್ರು, ಇದರಿಂದ ತಾವು ದೇವಿ ದೇವತೆ ಆಗಿತ್ತು. भगवान वाच है ना, वो लोग बल श्लोक आदि कहते हैं परंतु अर्थ कुछ भी नहीं समझते. ಭಗವಂತನ ಮಹಾವಾಕ್ಯ ಅಲ್ಲ, ಬಲೆ ಅವರು ಶ್ಲೋಕ ಎಲ್ಲವನ್ನ ತಿಳಿಸ್ತಿರ್ಬೋದು, ಆದರೆ ಅದರ ಅರ್ಥ ತಿಳಿದಿಲ್ಲ. तुम अभी समझा सकते हो, कुंभ के मेले में जाते वहां भी तुम सबको समझा सकते. ಈಗಂತೂ ತಾವು ಅರ್ಥವನ್ನ ತಿಳಿಸಬಹುದಾಗಿ, ಕುಂಭ ಮೇಳಕ್ಕೆ ಹೋಗ್ತಾರೆ, ಅಲ್ಲೂ ಸಹ ಎಲ್ಲವನ್ನ ತಿಳಿಸಬಹುದಾಗಿ. ये है पति दुनिया नरक सत्युग पावन दुनिया थी जिसको ही स्वर्ग कहा जाता. ಇದಾಗಿದೆ ಪತಿತ ಪ್ರಪಂಚ ನರಕ, ಪಾವನ ಸತ್ಯುಗ ಪ್ರಪಂಚ ಆಗಿತ್ತು, ಅದಕ್ಕೆ ಸ್ವರ್ಗ ಅಂತಾರೆ. पति दुनिया में कोई पावन हो ना सके, मनुष्य गंगा स्नान कर पावन होने के लिए जाते क्योंकि समझते शरीर को ही पावन बनाना. ಪತಿತ ಪ್ರಪಂಚದಲ್ಲಿ ಯಾರು ಪಾವನ ಆಗಕ್ಕೆ ಸಾಧ್ಯ? ಮನುಷ್ಯ ಗಂಗಾ ಸ್ನಾನವನ್ನ ಮಾಡಕ್ಕೆ ಹೋಗ್ತಾನೆ, ಪಾವನ ಆಗಕ್ಕೋಸ್ಕರ. ತಿಳ್ಕೊಂತಾರೆ ಶರೀರನು ಪಾವನ ಹಾಕಬೇಕು. ಆತ್ಮ ಕೋ ಸದೇ ಪಾವನ ಹೈ ಹಿ, ಆತ್ಮ ಸೋ ಪರಮಾತ್ಮ ಕೆ ದೇತೆ. ಆತ್ಮ ಅಂತೂ ಸದಾ ಪಾವನ ಇದ್ದೇ ಇದೆ, ಆತ್ಮನೇ ಪರಮಾತ್ಮ ಅಂದ್ಬಿಡ್ತಾರೆ. तुम लिख भी सकते हो आत्मा पवित्र होंगी ज्ञान स्नान से ना कि पानी के स्नान से. ತಾ ಬರಿಬೋದಾಗಿದೆ, ಆತ್ಮ ಪವಿತ್ರ ಆಗತ್ತೆ ಜ್ಞಾನ ಸ್ನಾನದಿಂದ, ನೀರಿನ ಸ್ನಾನದಿಂದ ಅಲ್ಲ. पानी का स्नान तो रोज करते रहते, जो भी नदियां हैं उनमें रोज स्नान करते रहते. ನೀರಿನ ಸ್ನಾನ ಪ್ರತಿದಿನ ಮಾಡ್ತಾನೆ ಇರ್ತಾರೆ, ಎಲ್ಲೆಲ್ಲಿ ನದಿಗಳಿದೆಯೋ ಪ್ರತಿದಿನ ಸ್ನಾನ ನಡೀತಿರುತ್ತವೆ.
पानी भी वहाँ पीते हैं, अब पीने से ही सब कुछ किया जाता है. ನೀರು ಅಲ್ಲಿ ಕುಡಿತಾರೆ, ನೀರಿನಿಂದಲೇ ಎಲ್ಲವನ್ನ ಮಾಡಲಾಗುತ್ತದೆ. बातें कितनी सहज है परंतु किसकी बुद्धि में आती नहीं. ಮಾತುಗಳಂತೂ ಬಹಳ ಸಹಜ ಆಗಿದೆ, ಆದರೆ ಯಾರ ಬುದ್ಧಿಯಲ್ಲೂ ಬರೋದೇ ಇಲ್ಲ. ज्ञान से ही सद्गति होती है सेकंड में. फिर कहते ज्ञान इतना आता है जो सारा समुद्र शाही बनाओ, जंगल को कलम बनाओ, धरती को कागज बनाओ तो भी अंत नहीं हो सकता. ಜ್ಞಾನದಿಂದಲೇ ಸದ್ಗತಿ ಆಗತ್ತೆ ಸೆಕೆಂಡಿನಲ್ಲಿ. ಮತ್ತೆ ಅಂತಿರ್ತಾರೆ ಜ್ಞಾನ ಅಂತೂ ಬಹಳಷ್ಟು ಇದೆ. ಇಡೀ ಸಮುದ್ರವನ್ನ ಇಂಕ್ ಮಾಡ್ಕೊಳ್ಳಿ, ಕಾಡಿನ ಮರಗಳೆಲ್ಲ ಪೆನ್ ಮಾಡ್ಕೊಳ್ಳಿ, ಭೂಮಿ ಎಲ್ಲ ಪೇಪರ್ ಮಾಡಿಕೊಂಡ್ರು ಅಂತ್ಯ ಇಲ್ಲ. बाप भिन्न भिन्न पॉइंट्स तो रोज समझाते रहते. बाबा कहते आज तुमको बहुत गुह्य बातें सुनाता. ಬಾಬಾ ಭಿನ್ನ ಭಿನ್ನ ಪಾಯಿಂಟ್ಸು ಪ್ರತಿದಿನ ತಿಳಿಸ್ತಾ ಇರ್ತಾರೆ. ಬಾಬಾ ಅಂತಾರೆ ನಾನು ತಮಗೆ ಬಹಳ ಗುಹ್ಯವಾದ ಮಾತುಗಳನ್ನು ತಿಳಿಸ್ತೇನೆ. बच्चे कहते पहले क्यों नहीं सुनाया, अरे पहले कैसे सुनाएंगे. ಮಕ್ಕಳು ಕೇಳುತ್ತಾರೆ ಬಾಬಾ ಮೊದಲೇ ಯಾಕೆ ತಿಳಿಸಿಲ್ಲ ಅಂತ. ಅರೆ ಮೊದಲೇ ಎಲ್ಲವನ್ನ ಯಾವ ರೀತಿ ತಿಳಿಸಕ್ಕೆ ಸಾಧ್ಯ. ಕಹಾನಿ ಶುರು ಸೇ ಲೇಕರ್ ನಂಬರ್ವಾರ್ ಸುನಾಯಂಗೆ. ಕತೆ ಆರಂಭದಿಂದ ನಂಬರ್ವಾರ್ ತಿಳಿಸಲಾಗುತ್ತಲ್ಲ. पिछाड़ी का पाठ पहले कैसे सुनाएंगे, ये भी बाप सुनाते रहते. ಅಂತಿಮ ಪಾರ್ಟನ್ನು ಮೊದಲೇ ಹೆಂಗೆ ತಿಳಿಸಕ್ಕೆ ಸಾಧ್ಯ. ಬಾಬನೇ ಎಲ್ಲವನ್ನ ತಿಳಿಸ್ತಿದ್ದಾರೆ. ये सृष्टि के आदि मध्य अंत का राज तुम जानते हो. तुमसे कोई भी पूछे तो तुम झट ರೆಸ್ಪಾನ್ಸ್ कर सकते. ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯ ತಾವು ತಿಳ್ಕೊಂಡಿದ್ದೀರಿ. ಯಾರಾದರೂ ತಮ್ಮಿಂದ ಕೇಳಿದ್ರೆ ತಾವು ತಕ್ಷಣ ಉತ್ತರವನ್ನು ಕೊಡಬಹುದಲ್ಲ. तुम्हारे में भी नंबरवार है जिसकी बुद्धि में बैठा हुआ है. तुम्हारे पास आते ही पूरा रिस्पॉन्स नहीं मिलता तो बाहर जाकर कहते यहाँ तो पूरी समझानी मिलती है. ನಿಮ್ಮಲ್ಲೂ ಸಹ ನಂಬರ್ವಾರ್ ಇದ್ದಾರೆ, ಅವರ ಬುದ್ಧಿಯಲ್ಲಿ ಇದೆಲ್ಲ ಕೂತಿರುತ್ತೆ. ನಿಮ್ಮ ಹತ್ರ ಬರ್ತಾರೆ, ಉತ್ತರ ಸಿಕ್ಕಿಲ್ಲ ಅಂದರೆ ಹೊರಗಡೆ ಹೋಗಿ ಹೇಳ್ತಾರೆ ಇವರು ಸಂಪೂರ್ಣ ತಿಳಿಸೋದಿಲ್ಲ ಅಂತ. फालतू चित्र रखते इसलिए उन्हें समझाने वाले बड़े अच्छे चाहिए. ಕೆಲಸಕ್ಕೆ ಬರ್ದಿರೋ ಚಿತ್ರಗಳನ್ನು ಇಡ್ತಾರೆ, ಅದಕ್ಕೆ ಅವ್ರಿಗೆ ತಿಳಿಸೋರು ತುಂಬ ಚೆನ್ನಾಗಿ ಬೇಕು. नहीं तो वो भी पूरे समझते नहीं, समझाने वाले भी पूरा नहीं तो जैसे को तैसा मिला. ಇಲ್ಲ ಅಂದರೆ ಪೂರ್ತಿ ತಿಳ್ಕೊಳೋದಿಲ್ಲ. ತಿಳ್ಕೊಳ್ಳೋರು ಪೂರ್ತಿ ತಿಳ್ಕೊಂಡಿಲ್ಲ, ತಿಳಿಸ್ತಿರೋರು ಪೂರ್ತಿ ತಿಳಿಸಿಲ್ಲ ಅಂದರೆ ಆ ರೀತಿ ಅವರಿಬ್ಬರು ಒಂದೇ ಆಗೋದ್ರಲ್ಲ. बाबा कहते कहाँ कहाँ हम देखते आदमी बड़ा समझदार है, बच्चे इतने शुरू नहीं है तो फिर हम ही उनमें प्रवेश कर मदद लेते हैं क्योंकि बाबा तो बहुत छोटा रॉकेट है. ಕೆಲವೊಂದು ಕಡೆ ಬಾಬಾ ನೋಡ್ತಾರೆ, ತಿಳ್ಕೊಳಕ್ಕೆ ಬಂದಿರುವ ವ್ಯಕ್ತಿ ಬಹಳ ತಿಳುವಳಿಕೆ ಉಳ್ಳವರಾಗಿರ್ತಾರೆ. ತಿಳಿಸುವಂಥವರು ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಆಗ ಬಾಬಾನೇ ಪ್ರವೇಶ ಮಾಡಿ ಸಹಯೋಗವನ್ನು ಕೊಡ್ತಾರೆ. ಯಾಕೆಂದರೆ ಬಹಳ ತೀಕ್ಷ್ಣವಾದ ರಾಕೆಟ್ಟು ಸಣ್ಣದಾದ ಬಿಂದು ಅಲ್ವಾ ಬಾಬಾ. आने जाने में देरी नहीं लगती, उन्होंने फिर बहुरूपी व सर्वव्यापी की बात उठा लिया. ಬಂದು ಹೋಗೋದಕ್ಕೆ ಸಮಯ ಇಡಿಸೋದೇ ಇಲ್ಲ, ಅವರು ಬಹುರೂಪಿ ಸರ್ವವ್ಯಾಪಿ ಅನ್ನುವ ಮಾತನ್ನ ತಗೊಂಡ್ಬಿಟ್ಟಿದ್ದಾರೆ. ये तो बाबा तुम बच्चों को बैठ समझाते, कोई आदमी अच्छे होते तो उनको समझाने वाले भी ऐसे थे. ಇದೆಲ್ಲ ಬಾಬಾ ನಿಮಗೆ ತಿಳಿಸ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳು ಬಹಳ ಒಳ್ಳೆಯವರಾಗಿರ್ತಾರೆ, ಅವರಿಗೆ ತಿಳಿಸೋರು ಅದೇ ರೀತಿ ಬೇಕಲ್ಲ. आजकल कोई छोटेपन से भी शास्त्र कंठ कर लेते क्योंकि आत्मा संस्कार भी आते. ಈ ನಡುವೆ ಬಾಲ್ಯದಲ್ಲಿ ಕೆಲವರು ಶಾಸ್ತ್ರವನ್ನು ಕಂಠಸ್ಥ ಮಾಡಿಬಿಡ್ತಾರೆ, ಯಾಕೆಂದರೆ ಆತ್ಮ ಸಂಸ್ಕಾರವನ್ನು
ತಕೊಂಡು ಹೋಗುತ್ತಲ್ಲ. कहाँ भी जन्म ले फिर वहाँ वेद शास्त्र आदि पढ़ने लग पड़ते हैं, अंत मते सोगते होती. ಇಲ್ಲೇ ಜನ್ಮವನ್ನು ಪಡೀರಿ, ಅಲ್ಲೇ ವೇದ ಶಾಸ್ತ್ರಗಳನ್ನು ಓದೋದಕ್ಕೆ ಆರಂಭ ಮಾಡ್ತಾರೆ. ಅಂತಿಮ ಗತಿ ಅಂತಿಮ ಸ್ಥಿತಿಯ ಆಧಾರದಿಂದ ಇರುತ್ತದೆ. आत्मा संस्कार ले जाते, अभी तुम बच्चे समझते हो आखिर वो दिन आया आज. ಆತ್ಮ ಸಂಸ್ಕಾರವನ್ನು ತಗೊಂಡೋಗುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಅರಿವಾಗಿದೆ, ಕೊನೆಗೂ ಆ ದಿನ ಬಂದು ತಲುಪಿದೆ. जो स्वर्ग के द्वारा सच सच खुलते हैं, नई दुनिया की स्थापना, पुरानी दुनिया का विनाश हो. ಸ್ವರ್ಗದ ದ್ವಾರ ನಿಜವಾಗೂ ಈಗ ತೆರೀಲಾಗ್ತಾ ಇದೆ. ಹೊಸ ಪ್ರಪಂಚದ ಸ್ಥಾಪನೆ, ಹಳೆ ಪ್ರಪಂಚದ ವಿನಾಶ ಆಗಬೇಕಲ್ಲ. ಮನುಷ್ಯೋं को ये भी पता नहीं कि ಸ್ವರ್ಗ ನೈ ದುನಿಯಾ में होता. ಮನುಷ್ಯರಿಗೆ ಇದು ಸಹ ಗೊತ್ತಿಲ್ಲ, ಸ್ವರ್ಗ ಹೊಸ ಪ್ರಪಂಚದಲ್ಲಿ ಇರುತ್ತೆ. ನೈ ದುನಿಯಾ ಕಿ ಸ್ಥಾಪನಾ, ಪುರಾಣಿ ದುನಿಯಾ ಕಾ ವಿನಾಶ ಹೋನಾ ಹೈ. ಹೊಸ ಪ್ರಪಂಚದ ಸ್ಥಾಪನೆ, ಹಳೆ ಪ್ರಪಂಚದ ವಿನಾಶ ಆಗಬೇಕಾಗಿದೆ. ಮನುಷ್ಯೋं को तो ये भी पता नहीं ಸ್ವರ್ಗ ನೈ ದುನಿಯಾ में होता है. ಮನುಷ್ಯರಿಗೆ ಇದು ಸಹ ಗೊತ್ತಿಲ್ಲ, ಸ್ವರ್ಗ ಹೊಸ ಪ್ರಪಂಚದಲ್ಲಿ ಇರುತ್ತೆ. तुम बच्चे ही जानते हो हम सच्ची सच्ची सत्यनारायण की कथा व अमर कथा की कथा सुनी. ಈಗ ನಿಮ್ಮ ಮಕ್ಕಳಿಗೆ ಅರಿವಾಗಿದೆ, ನಾವು ಸತ್ಯವಾದ ಸತ್ಯನಾರಾಯಣ ಕಥೆ ಅಥವಾ ಅಮರ ಕಥೆಯನ್ನು ಕೇಳ್ತಾ ಇದ್ದೀವಿ. है एक ही कथा, सुनाया भी एक ही ने, फिर उसके शास्त्र बनाए. ಇರೋದು ಒಂದೇ ಕತೆ, ತಿಳಿಸಿರೋದು ಒಬ್ಬರೇ, ನಂತರ ಇದರ ಶಾಸ್ತ್ರಗಳನ್ನು ತಯಾರು ಮಾಡಲಾಗುತ್ತೆ. दृष्टांत सब तुम्हारे हैं जो फिर भक्ति मार्ग में उठा लिया है. ಉದಾಹರಣೆಗಳೆಲ್ಲ ತಮ್ಮದೇ ಆಗಿದೆ, ಇದನ್ನ ಭಕ್ತಿ ಮಾರ್ಗದವರು ತಗೊಂಡಿದ್ದಾರೆ. तो संगम पर बाबा ही आकर सब बातें समझाते, ये बड़ा भारी बेहद का खेल है. ಸಂಗಮದಲ್ಲಿ ಬಾಬಾ ಬಂದು ಎಲ್ಲ ಮಾತುಗಳನ್ನು ತಿಳಿಸ್ತಾರೆ. ಇದು ಬಹಳ ದೊಡ್ಡ ಅನಂತವಾದ ಆಟ. इसमें पहले है सत्युग त्रेता राम राज, फिर होता है रावण राज. ಇದರಲ್ಲಿ ಮೊದಲು ಸತ್ಯುಗ ತ್ರೇತ ರಾಮರಾಜ್ಯ ಆಗಿದೆ, ನಂತರ ರಾವಣ ರಾಜ್ಯ. ये ड्रामा बना है, इसको अनादि अविनाशी कहा जाता. ಇದು ಡ್ರಾಮಾ ತಯಾರಾಗಿದೆ, ಇದಕ್ಕೆ ಅನಾದಿ ಅವಿನಾಶಿ ಅಂತ ಹೇಳಲಾಗುತ್ತೆ. हम सब आत्माएं हैं, ये ज्ञान कोई को नहीं जो तुमको बाबा ने ज्ञान दी. ನಾವೆಲ್ಲ ಆತ್ಮಗಳಾಗಿವೆ, ಈ ಜ್ಞಾನ ಯಾರಿಗೂ ಇಲ್ಲ, ನಿಮಗೆ ಬಾಬಾ ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ. जो भी आत्माएं उनका पार्ट ड्रामा में नूंद है, जिस समय जिसका जो पार्ट होगा उसी समय आएंगे, वृद्धि को पाते रहेंगे. ಯಾರೆಲ್ಲ ಆತ್ಮಗಳಿದ್ದಾರೆ ಅವರೆಲ್ಲರ ಪಾತ್ರ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಯಾವ ಸಮಯದಲ್ಲಿ ಯಾರ ಪಾತ್ರ ಇರುತ್ತೋ ಅವರು ಅದೇ ಸಮಯದಲ್ಲಿ ಬರ್ತಾರೆ, ವೃದ್ಧಿಯನ್ನು ಪಡಿತಾ ಇರ್ತಾರೆ. बच्चों के लिए मुख्य बात है पतित से पावन बनाना, बुलाते ही है पतित पावन आवो बच्चे ही बुलाते. ಮಕ್ಕಳಿಗೆ ಮುಖ್ಯವಾದ ಮಾತಾಗಿದೆ, ಪತಿತರಿಂದ ಪಾವನ ಆಗಕ್ಕೋಸ್ಕರ ಕರೀತಾರೆ. ಏ ಪತಿತ ಪಾವನ ಬನ್ನಿ, ಮಕ್ಕಳೇ ಕರೀತಾರಲ್ಲ. ಬಾಪೇ कहते हमारे बच्चे काम चिता पर बैठ भस्म हो गए, ये है यथार्थ बात. ಬಾಬಾನು ಅಂತಾರೆ, ನನ್ನ ಮಕ್ಕಳು ಕಾಮಚಿತೆಯ ಮೇಲೆ ಕುತ್ಕೊಂಡು ಭಸ್ಮೀಭೂತರಾಗಿದೆ. ಇದು ಯಥಾರ್ಥವಾದ ಮಾತಾಗಿದೆ. आत्मा जो अकाल है उसका ये तख्त है, लोन लिया हुआ है. ಆತ್ಮ ಅಕಾಲ ಸಿಂಹಾಸನದಲ್ಲಿ ಇದೆ, ಇದಂತೂ ಲೋನಲ್ಲಿ ಪಡೆದಿರುವಂಥದ್ದಾಗಿದೆಯಲ್ಲ. ब्रह्मा के लिए तुमसे पूछते हैं ये कौन है, बोलो देखो लिखा हुआ है भगवान वाच में साधारण कन्ने ಅಂತ. ಬ್ರಹ್ಮನಿಗೋಸ್ಕರ ಕೇಳುತ್ತಾರೆ, ಇವರು ಯಾರು ತಿಳಿಸಿ. ಬರೆದಿದ್ದಾರೆ ಭಗವಂತನ ಮಹಾವಾಕ್ಯ, ನಾನು ಸಾಧಾರಣ ದೇಹವನ್ನು ಪಡಿತೀನಿ.
वो सजा हुआ श्री कृष्ण 84 जन्म ले साधारण बनता, साधारण ही ಕೃಷ್ಣ ಬಂತ. ಆ ಅಲಂಕಾರವನ್ನ ಧರಿಸಿರುವಂತ ಶ್ರೀಕೃಷ್ಣ 84 ಜನ್ಮವನ್ನ ಪಡೆದು ಸಾಧಾರಣ ಆಗ್ತಾರೆ. ಮತ್ತೆ ಈ ಸಾಧಾರಣದವರೇ ಶ್ರೀಕೃಷ್ಣ ಆಗ್ತಾರೆ. नीचे तपस्या कर रहे हैं, जानते हैं ये बनने वाले त्रिमूर्ति तो बहुतों ने देखा. ಕೆಳಗಡೆ ತಪಸ್ ಮಾಡ್ತಿದ್ದಾರೆ, ಗೊತ್ತಿರಿ ನಾವು ಈ ರೀತಿ ಆಗ್ತೀವಿ. ತ್ರಿಮೂರ್ತಿಯರನ್ನ ಎಷ್ಟೋ ಜನ ನೋಡಿದ್ದಾರೆ. परंतु उसका अर्थ भी चाहिए, स्थापना जो करते फिर पालना भी वही करे. ಆದರೆ ಅದರ ಅರ್ಥನೂ ಬೇಕಲ್ಲ. ಸ್ಥಾಪನೆ ಯಾರು ಮಾಡ್ತಾರೆ, ನಂತರ ಅವರೇ ಪಾಲನೆಯನ್ನ ಮಾಡ್ತಾರೆ. स्थापना के समय का नाम रूप देश काल अलग, पालना का नाम रूप देश काल अलग है. ये बातें समझाने में तो बड़ी सहज. ಸ್ಥಾಪನೆಯ ಸಮಯ ನಾಮ ರೂಪ ದೇಶ ಕಾಲ ಬೇರೆ, ಪಾಲನೆಯ ನಾಮ ರೂಪ ದೇಶ ಕಾಲ ಬೇರೆ. ಈ ಮಾತುಗಳನ್ನ ತಿಳಿಸೋದು ಸಹ ಬಹಳ ಸಹಜ. ये नीचे तपस्या कर रहे हैं, फिर ये बनने वाले यही 84 जन्म ले ये बनते. कितना सहज ಜ್ಞಾನ है ಸಕೆ. ಇವರು ಇಲ್ಲಿ ಕೆಳಗಡೆ ತಪಸ್ ಮಾಡ್ತಿದ್ದಾರೆ ಈ ರೀತಿ ಆಗಕ್ಕೋಸ್ಕರ. ಇವರೇ 84 ಜನ್ಮವನ್ನ ಪಡೆದು ಹಿಂಗಾಗ್ತಾರೆ. ಎಷ್ಟು ಸಹಜವಾದ ಮಾತಾಗಿದೆ, ಸೆಕೆಂಡಲ್ಲಿ ತಿಳಿಸ್ಬೋದಾಗಿದೆ ಅಲ್ಲ. बुद्धि में ये ज्ञान है, हम ये देवता बनते, 84 भी इन देवताओं का ही लेना, और कोई लेते है क्या नहीं. ಬುದ್ಧಿಯಲ್ಲಿ ಜ್ಞಾನ ಇದೆ, ಇವರೇ ದೇವತೆ ಆಗ್ತಾರೆ. 84 ಜನ್ಮವನ್ನ ಈ ದೇವತೆಗಳೇ ಪಡೀತಾರೆ, ಬೇರೆ ಯಾರಾದರೂ ಇದ್ದಾರೇನು? ಇಲ್ವಲ್ಲ. 84 का राज भी बच्चों को समझा दिया, देवताएं है ही जो पहले पहले आते. 84 ಜನ್ಮದ ರಹಸ್ಯವನ್ನು ತಿಳಿಸಿದರು. ದೇವತೆಗಳು ಮೊಟ್ಟ ಮೊದಲು ಬರ್ತಾರೆ. खिलौना होता है ना मछलियों का, मछली ऐसे नीचे आते फिर ऊपर चलती, ये भी जैसी सीढ़ी है. ಗೊಂಬೆ ಇರುತ್ತಲ್ಲ ಮೀನಿಂದು, ಕೆಳಗಡೆ ಬರುತ್ತೆ ಮೇಲೆ ಹೋಗುತ್ತೆ, ಇದು ಸಹ ಮೆಟ್ಟಲಾಗಿದೆ ಅಲ್ಲ. भ्रमरे कछुए आदि के भी जो मिसाल दिए जाते वो सब इस समय के हैं. ಭ್ರಮರಿ ಹುಲ ಮತ್ತೆ ತಾಂಬೇಲಿ ಇದೆಲ್ಲನೂ ಸಹ ಉದಾಹರಣೆಯನ್ನು ಕೊಡಲಾಗುತ್ತೆ. ಇದೆಲ್ಲ ಈ ಸಮಯಕ್ಕೆ ಆಗಿದೆ. भ्रमरी में भी देखो कितना अकल है. मनुष्य अपने को बहुत अकलमंद समझते, परंतु बाबा कहते भ्रमरी जितना भी अकल नहीं. ಭ್ರಮರಿ ಹುಳ ನೋಡಿ ಅದಕ್ಕೆ ಎಷ್ಟು ತಿಳುವಳಿಕೆ ಇದೆ ಅಲ್ಲ. ಮನುಷ್ಯ ತಿಳ್ಕೊಂತಾನೆ ನಾನು ಬಹಳ ಬುದ್ಧಿವಂತ ಅಂತ. ಬಾಬಾ ಅಂತಾರೆ ಈ ಭ್ರಮರಿ ಹುಳ ಬಹಳ ಬುದ್ಧಿವಂತ ಆಗಿದೆ, ಮನುಷ್ಯನಿಗೆ ಇಷ್ಟೊಂದು ಇಲ್ಲ. सारा पुराना काल छोड़कर नया ले लेते, बच्चों को कितना समझदार बनाया जाता. समझदार और लायक. ಹಾವು ಸಹ ತನ್ನ ಪೊರೆಯನ್ನ ಬಿಟ್ಟು ಹೊಸದನ್ನ ಪಡೆಯುತ್ತೆ. ಮಕ್ಕಳಿಗೆ ಎಷ್ಟು ಬುದ್ಧಿವಂತರಾಗಿ ಮಾಡಲಾಗುತ್ತೆ, ಬುದ್ಧಿವಂತರು ಮತ್ತೆ ಲಾಯಕ್. ಆತ್ಮ ಅಪವಿತ್ರ ಹೋನೆ ಕಾರಣ ಲಾಯಕ್ नहीं तो उसको पवित्र बनाए लायक बनाया जाता. ಆತ್ಮ ಅಪವಿತ್ರ ಆಗಿರುವ ಕಾರಣ ಲಾಯಕ್ ಇಲ್ಲ, ಅದನ್ನ ಪವಿತ್ರವಾಗಿ ಲಾಯಕ್ ಮಾಡಲಾಗುತ್ತೆ. वो है ही लायक दुनिया, ये तो एक बाबा का ही काम है जो इस सारी सृष्टि को हेल से हेवन बना. ಅದಾಗಿದೆ ಲಾಯಕ್ಕಾದ ಪ್ರಪಂಚ. ಒಬ್ಬ ತಂದೆ ಕೆಲಸ ಆಗಿದೆ ಇಡೀ ಸೃಷ್ಟಿಯನ್ನ ನರಕದಿಂದ ಸ್ವರ್ಗವಾಗಿ ಮಾಡುವಂಥದ್ದು. हेवन क्या होता ये मनुष्यों को पता नहीं है. हेवन कहाँ जाता, देवी देवताओं की राज्यದ. ಸ್ವರ್ಗ ಅಂತ ಯಾವುದು ಕೇಳಲಾಗತ್ತೆ, ಮನುಷ್ಯರಿಗೆ ಅರಿವಿಲ್ವಲ್ಲ. ಸ್ವರ್ಗ ಅಂತ ಹೇಳಲಾಗತ್ತೆ ದೇವಿ ದೇವತೆಗಳ ರಾಜಧಾನಿಗೆ. सतयुग में है देवी देवताओं का राज्य, तुम समझते हो. सतयुग नई दुनिया में हम ही राज्य भाग्य करते. ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತೆ. ತಮಗೆ ತಿಳುವಳಿಕೆ ಬಂದಿದೆ, ಸತ್ಯುಗದಲ್ಲಿ ಹೊಸ ಪ್ರಪಂಚ ಇದ್ದು ನಾವೇ ಅಲ್ಲಿ ರಾಜ್ಯ ಭಾಗ್ಯವನ್ನ ಪಡೆದಿದ್ವಿ.
ರಾಜ್ಯವನ್ನು ಮಾಡ್ತಿದ್ವಿ. 84 जन्म भी हमने ही लिया है, कितनी बार राज्य लिया और कितनी बार दबाया ये भी तुम जानते. 84 ಜನ್ಮವನ್ನ ನಾವೇ ಪಡೆದ್ವಿ. ಎಷ್ಟು ಸಲ ರಾಜ್ಯವನ್ನ ಪಡೆದ್ವಿ, ಕಳ್ಕೊಂಡ್ವಿ, ಇದು ಗೊತ್ತಿದೆ ಅಲ್ಲ. ರಾಮ ಮತ ಸೆ ತುಮ್ನೆ ರಾಜ್ಯ ಲಿಯ, ರಾವಣ ಮತ ಸೆ ರಾಜ್ಯ ಗವಾಯ್. ರಾಮನ ಮತದಿಂದ ನೀವು ರಾಜ್ಯವನ್ನ ಪಡೆದ್ರಿ, ರಾವಣನ ಮತದಿಂದ ರಾಜ್ಯವನ್ನ ಕಳ್ಕೊಂಡ್ವಿ. अभी फिर ऊपर चढ़ने के लिए तुमको राम मत मिलती है, गिरने के लिए नहीं. ಈಗ ನೀವು ಮೇಲೆ ಹತ್ತೋದಕ್ಕೆ ರಾಮನ ಮತ ಸಿಗತ್ತೆ, ಕೆಳಗಡೆ ಬೀಳೋದಕ್ಕೆ ಅಲ್ಲ. समझाते तो बहुत अच्छी तरह से है, परंतु भक्ति मार्ग की बुद्धि बड़ी मुश्किल चेंज. ತಿಳಿಸೋದು ಬಹಳ ಚೆನ್ನಾಗಿ, ಬಹಳ ಒಳ್ಳೆ ವಿಧಾನದಲ್ಲಿ, ಆದರೆ ಭಕ್ತಿ ಮಾರ್ಗದ ಬುದ್ಧಿ ಬಹಳ ಕಷ್ಟವಾಗಿ ಪರಿವರ್ತನೆಯಾಗಿದೆ. ಭಕ್ತಿ ಮಾರ್ಗ का शो बहुत है, वो है दलदल एकदम गले तक उसमें डूबे पड़े. ಭಕ್ತಿ ಮಾರ್ಗದ ಶೋ ಬಹಳಷ್ಟು ಇದೆ, ಅದು ಕೊಳಕಾಗಿದೆ, ಅಂದರೆ ಕೊಚ್ಚಾಗಿದೆ, ಕೊರಳಿನವರೆಗೂ ಮುಳುಗೋಗಿದ್ದಾರೆ. जब सभी का अंत होता तब मैं आता हूँ, सभी को ज्ञान से परे ले जाता. ಯಾವಾಗ ಎಲ್ಲರ ಅಂತ್ಯ ಆಗ್ಬಿಡುತ್ತೆ ಆವಾಗ ನಾನು ಬರ್ತೀನಿ, ಎಲ್ಲರನ್ನ ಜ್ಞಾನದಲ್ಲಿ ಕರ್ಕೊಂಡು ಹೋಗ್ತೀನಿ. मैं आकर इन बच्चों द्वारा कार्य कराता हूँ, बाबा के साथ सर्विस करने वाले तुम ब्राह्मणी हो जिसको खुदाई खिदमतगार कहा. ನಾನು ಈ ಮಕ್ಕಳ ಮುಖಾಂತರ ಕಾರ್ಯವನ್ನು ಮಾಡಿಸ್ತೀನಿ. ಬಾಬಾರ ಜೊತೆಗೆ ಸೇವೆಯನ್ನು ಮಾಡೋದು ನೀವು ಬ್ರಾಹ್ಮಣರೇ ಅಲ್ವಾ, ಅದಕ್ಕೆ ತಮ್ಮನ್ನ ಭಗವಂತನ ಸಹಯೋಗಿಗಳು ಅಂತ ಅನ್ಬೋದಾಗಿದೆ. ये सबसे अच्छे से अच्छी खिदमत है, बच्चों को श्रीमत मिलती ऐसे ऐसे करो. ಇದಂತೂ ಬಹಳ ಒಳ್ಳೆ ಭಗವಂತನ ಸೇವೆ ಅಂತ ಹೇಳ್ಬೋದು. ಉನ್ನತಕ್ಕಿಂತ ಉನ್ನತ ಸೇವೆಯಾಗಿದೆ. ಮಕ್ಕಳಿಗೆ ಶ್ರೀಮತ ಸಿಕ್ಕಿದೆ, ಈ ರೀತಿ ಮಾಡಿ. फिर उनसे चटकर निकलेंगे ये भी नई बात. ಮತ್ತೆ ಅದರಲ್ಲೂ ಸೆಲೆಕ್ಟ್ ಮಾಡಿ ತೆಗೀಲಾಗತ್ತೆ, ಇದೇನು ಹೊಸ ಮಾತಲ್ಲ. कल्प पहले जितने देवी देवता निकले थे वही निकलेंगे, ड्रामा में ನೋಡಿದರೆ ಕಲ್ಪದ ಹಿಂದೆ ಎಷ್ಟು ದೇವಿ ದೇವತೆಗಳು ಬಂದಿದ್ರು ಅಷ್ಟೇ ಜನ ಬರ್ತಾರೆ, ಇದೆಲ್ಲ ಡ್ರಾಮಾ ಫಿಕ್ಸ್. तुमको सिर्फ पैगाम पहुंचाना है बहुत सहज. ನೀವು ಸಂದೇಶವನ್ನು ತಲುಪಿಸಬೇಕು, ಬಹಳ ಸಹಜ ಆಗಿದೆ. तुम जानते हो भगवान आते हैं कल्प के संगम पर जबकि भक्ति फुल फोर्स में है. ತಮಗೆ ಗೊತ್ತಿದೆ ಭಗವಂತ ಬರ್ತಾರೆ ಕಲ್ಪದ ಸಂಗಮದಲ್ಲಿ, ಇದೇ ಸಮಯದಲ್ಲಿ ಭಕ್ತಿನೂ ಬಹಳ ಫುಲ್ ಫೋರ್ಸಲ್ಲಿ ಇದೆ. बाप आकर सबको ले जाते, तुम पर अभी बृहस्पति की दशा. ಬಾಬಾ ಬಂದು ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ, ಈಗ ನಿಮ್ಮದು ಬೃಹಸ್ಪತಿ ದಶೆ ಆಗಿದೆ ಅಲ್ಲ. सब स्वर्ग में जाते फिर पढ़ाई में नंबरवार होते, कोई पर मंगल की दशा, कोई पर राहु की दशा बेची. ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ, ನಂತರ ವಿದ್ಯೆಯಲ್ಲೂ ನಂಬರ್ ವಾರ ಇದ್ದಾರಲ್ಲ. ಕೆಲವರಿಗೆ ಮಂಗಳ ದಶೆ ಇದೆ, ಕೆಲವರ ಮೇಲೆ ರಾಹುವಿನ ದಶೆ ಕೂತಿದೆ. ಅಚ್ಚ मीठे मीठे ಸಿಕ್ಕಿದರೆ बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, लायक और समझदार बनने के लिए पवित्र बनना है. लायक ಮತ್ತೆ ತಿಳುವಳಿಕೆ ಉಳ್ಳವರಾಗಕ್ಕೋಸ್ಕರ ಪವಿತ್ರರಾಗಬೇಕು. सारी दुनिया को हेल से हेवन बनाने के लिए बाबा के साथ सर्विस करनी है, खुदाई खिदमतगार बन. ಇಡೀ ಪ್ರಪಂಚವನ್ನ ನರಕದಿಂದ ಸ್ವರ್ಗವಾಗಿ ಮಾಡಕ್ಕೋಸ್ಕರ ತಂದೆಯ ಜೊತೆ ಸೇವೆಯನ್ನು ಮಾಡಬೇಕು, ಭಗವಂತನ ಸಹಯೋಗಿಗಳಾಗಬೇಕಾಗಿದೆ. ಎರಡನೇದು, ಕಲಿಯುಗಿ ದುನಿಯಾ ಕಿ ರಸಂ ರಿವಾಜ್ ಲೋಕ್ ಲಾಜ್
कुल की मर्यादा को छोड़ सत्य मर्यादा का पालन करना. ಕಲಿಯುಗಿ ಪ್ರಪಂಚದ ವಿಧಿವಿಧಾನ ಮತ್ತು ಕುಲ ಮರ್ಯಾದೆಗಳನ್ನು ಬಿಟ್ಟು ಸತ್ಯವಾದ ಮರ್ಯಾದೆಯ ಪಾಲನೆಯನ್ನು ಮಾಡಿ. दैवी गुण संपन्न बन दैवी संप्रदाय की स्थापना करें. ದೈವಿ ಗುಣ ಸಂಪನ್ನರಾಗಿ ದೈವಿ ಸಂಪ್ರದಾಯದ ಸ್ಥಾಪನೆಯನ್ನು ಮಾಡಬೇಕಾಗಿದೆ. ಇಂದಿನ ವರದಾನ: अपवित्रता का अंश आलस्य और अलबेलापन का त्याग करने वाले संपूर्ण निर्विकारी भव. ಅಪವಿತ್ರತೆಯ ಅಂಶ, ಆಲಸ್ಯ ಮತ್ತು ಉಡುಗಾಟಿಕೆಯನ್ನು ತ್ಯಾಗ ಮಾಡುವಂಥವರು ಸಂಪೂर्ण निर्विकारी भव. दिनचर्या के कोई भी कर्म में नीचे ऊपर होना, आलस्य में आना या अलबेलापन होना ये विकार का अंश है, जिसका प्रभाव पूजनीय बनने पर पड़ता है. ದಿನಚರ್ಯದ ಕರ್ಮ ಏರುಪೇರು ಆಗುವಂಥದ್ದು, ಆಲಸ್ಯದಲ್ಲಿ ಬರುವಂಥದ್ದು, ಉಡುಗಾಟಿಕೆಯಲ್ಲಿ ಬರುವುದು, ಇದೆಲ್ಲ ವಿಕಾರದ ಅಂಶ ಆಗಿದೆ. ಇದರ ಒಂದು ಪ್ರಭಾವ ಪೂಜ್ಯನೀಯ ಸ್ಥಿತಿಯ ಮೇಲೆ ಬೀಳುತ್ತೆ. यदि आप अमृत वेले स्वयं को जागरूक स्थिति में अनुभव नहीं करते, मजबूरी से व सुस्ती में बैठते, तो पूजारी भी मजबूरी व सुस्ती से पूजा करेंगे. ಅಮೃತ ವೇಳೆ ಸ್ವಯಂ ನೀವು ಜಾಗೃತ ಸ್ಥಿತಿಯ ಅನುಭವವನ್ನು ಮಾಡಿಲ್ಲ, ಕಷ್ಟದಿಂದ ಸುಸ್ತಿಂದ ಕುತ್ಕೊಂಡ್ರೆ ಪೂಜಾರಿನೂ ಸಹ ಕಷ್ಟದಿಂದ ಸುಸ್ತಾಗಿ ಪೂಜೆ ಮಾಡ್ತಾರೆ. तो आलस्य व अलबेलापन का भी त्याग कर दो, तब संपूर्ण निर्विकारी बन सकते. ಆಲಸ್ಯ ಮತ್ತು ಉಡುಗಾಟಿಕೆತನದ ತ್ಯಾಗವನ್ನು ಮಾಡಿಬಿಡಿ, ಆಗ ಸಂಪೂರ್ಣ ನಿರ್ವಿಕಾರಿ ಆಗ್ತೀರಾ. ಸ್ಲೋಗನ್: ಸೇವಾ ಬಲೆ ಕರೋ ಲೇಕಿನ್ ವ್ಯರ್ಥ ಖರ್ಚಾ ನಹೀ ಕರೋ. ಸೇವೆ ಬಲೆ ಮಾಡಿ, ಆದರೆ ವ್ಯರ್ಥ ಖರ್ಚನ್ನು ಮಾಡಬೇಡಿ. ಓಂ ಶಾಂತಿ.